ಹಲೋ ನಮಸ್ಕಾರ ಗೆಳೆಯರೇ. ನಾನು ಇವತ್ತು ಫ್ಲಿಪ್ಕಾರ್ಟಲ್ಲಿ ಮೊಬೈಲನ್ನು ಎಕ್ಸ್ಚೇಂಜ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವು ಫ್ಲಿಪ್ಕಾರ್ಟ್ ಆ್ಯಪನ್ನು ಡೌನ್ಲೋಡ್ ಮಾಡಿಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ನಿಮಗೆ ಫ್ಲಿಪ್ಕಾರ್ಟ್ ಆ್ಯಪು ಸಿಗುತ್ತೆ. ನೆಟ್ಟು ಸ್ವಲ್ಪ ಸ್ಲೋ ಆಗಿದೆ. ಫ್ಲಿಪ್ಕಾರ್ಟ್ ಆ್ಯಪ್ ಅಂತ ಹೊಡೆದ್ರೆ ನಿಮಗೆ ಸಿಗುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ನಿಮಗೆ ಈಗ ಡೈರೆಕ್ಟಾಗಿ ಆ್ಯಪನ್ನು ಓಪನ್ ಮಾಡ್ತೀನಿ. ಫ್ಲಿಪ್ಕಾರ್ಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿ ಇಮೇಲ್ ಐ ಡಿ ಹಾಕಿದ್ರೆ ನಿಮಗೆ ತುಂಬ ಒಳ್ಳೆಯ ಹೆಲ್ಪ್ ಆಗುತ್ತೆ. ಏನೇ ಇದ್ದರೂ ನಿಮಗೆ ಇಮೇಲ್ ಐ ಡಿಗೆ ನಿಮಗೆ ಮೆಸೇಜ್ ಬರುತ್ತೆ. ಆರ್ಡ್ರ್ ಮಾಡಿದಾಗ ಅಥವಾ ಏನೇ ಇರ್ಬೋದು, ನಿಮಗೆ ಯಾವ ಐಟಮ್ ಬೇಕಾದ್ರೂ ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೋಬೋದು, ಕೊಟ್ಟು ತೊಗೊಳ್ಬೋದು ಬೇರೆ ಐಟಮ್ಗಳದ್ದು. ನಾನಿಲ್ಲಿ ಮೊಬೈಲನ್ನು ಮಾಡ್ತೀನಿ. MI 5G ಮೊಬೈಲ್ ಅಂತ ಇದೆ, ಇಲ್ಲಿ ಹೊಡಿತಿದ್ದೀನಿ, ಟಚ್ ಮಾಡಿದ್ದೀನಿ. ಈಗ ನಿಮಗಿಲ್ಲಿ ಒಂದು ಯಾವ ಮೊಬೈಲ್ ಬೇಕೋ ಆ ಮೊಬೈಲನ್ನು ನಿಮ್ಮ ಕಂಪ್ನಿದು ಸೆಲೆಕ್ಟ್ ಮಾಡ್ಕೋಬೋದು. ನಾನೀಗ ಇಲ್ಲಿ ಫಸ್ಟ್ ಇರೋ ಮೊಬೈಲನ್ನೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. 42,999 ರೂಪಾಯಿ, ಅಂದರೆ 43,000 ರೂಪಾಯಿ. ನಿಮಗೆ ಈ ಮೊಬೈಲನ್ನು ನೋಡ್ಬೋದು, ನೀವು ಚೆಕ್ ಮಾಡ್ಕೋಬೋದು. ಈ ಡಿಸ್ಪ್ಲೇ, ಕ್ಯಾಮರಾ, ಫ್ರಂಟ್ ಕ್ಯಾಮರಾ, ಬ್ಯಾಕ್ ಕ್ಯಾಮರಾ ಎಲ್ಲವನ್ನು. ಅಥವಾ ನೀವು ಹೊಸ ಮೊಬೈಲ್ ತಗೊಳ್ತಾ ಇದ್ದೀರಾ ಅಂದರೆ ಎಲ್ಲವನ್ನು ಚೆಕ್ ಮಾಡೇ ತಗೊಳ್ತೀರಾ, ಯಾರು ಚೆಕ್ ಮಾಡಿದ್ರೆ ತಗೊಳ್ಳಲ್ಲ. ನೀವು ಇಲ್ಲಿ ಬೈ ಮಾಡಬೇಕಾದ್ರೆ ನಿಮಗೆ ಒಂದು ಆಪ್ಷನ್ಸ್ ತೋರಿಸುತ್ತೆ. ಸ್ವಲ್ಪ ನೀವು ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ಇಲ್ಲೊಂದು ಆಪ್ಷನ್ಸ್ ತೋರಿಸುತ್ತೆ, ಬೈ ವಿತ್ ಎಕ್ಸ್ಚೇಂಜ್, ಬೈ ವಿತೌಟ್ ಎಕ್ಸ್ಚೇಂಜ್. ಬೈ ವಿತೌಟ್ ಎಕ್ಸ್ಚೇಂಜ್ ಅಂದರೆ ನಿಮಗೆ ಓನ್ಲಿ ಎಕ್ಸ್ಚೇಂಜ್ನಷ್ಟೇ ಮಾತ್ರ ಮಾಡ್ತಿದ್ದೀರಾ. ಒಂದು ವೇಳೆ ನೀವು ಬೈ ವಿತ್ ಎಕ್ಸ್ಚೇಂಜ್ ಅಂದರೆ ನಿಮ್ಮ ಹಳೆ ಮೊಬೈಲ್ನ ಕೊಟ್ಟು ಹೊಸ ಮೊಬೈಲ್ನ ತೊಗೊಳ್ತೀರಾ ಅಂತಲೇ ನೀವು ಬೈ ವಿತ್ ಎಕ್ಸ್ಚೇಂಜಲ್ಲೇ ಇದೆ, ಕರೆಕ್ಟಾಗಿದೆ. ಅದು ನೀವು ಇಲ್ಲಿ ಚೇಂಜ್ ಅಂತ ಇದೆಯಲ್ಲ ಅಲ್ಲಿ ನೋಡಿರಿ. ಚೇಂಜ್ ಅಂತ ನೋಡಿದ್ರೆ ನಿಮಗೆ ಯಾವಾಗ ಮೊಬೈಲ್ ಅಪ್ಲಿಕೇಶನ್ ಇದಾವೆ ಆವಾಗ ಮೊಬೈಲ್ ಅಪ್ಲಿಕೇಶನ್ ಎಲ್ಲ ಬರ್ತವೆ. ಆ್ಯಪಲ್, MI, ಮೋಟೋರೋಲಾ, OnePlus, ಓಪೋ, ಪೋಕೋ, ರಿಯಲ್ಮಿ, ಸ್ಯಾಮ್ಸಂಗ್, ವಿವೋ. ನಾನು ಇಲ್ಲಿ ವಿವೋನ ಸೆಲೆಕ್ಟ್ ಮಾಡ್ತಿದ್ದೀನಿ. ವಿವೋ ಸೆಲೆಕ್ಟ್ ಮಾಡಾದ್ಮೇಲೆ ನಿಮ್ಮ ಹತ್ರ ಯಾವ ಮೊಬೈಲ್ ಇದೆ ಅದನ್ನ ನೋಡಿ. S1 Pro, T1 44W, T1 5G, T1 Pro 5G, ತುಂಬ ಮೊಬೈಲ್ಸ್ ಇದೆ. ನಿಮ್ಮ ಹತ್ರ ಯಾವುದಿದೆ ಅದು ನೋಡಿ ನೀವು ಇದು ಮಾಡಿ. ನಾನು ಇಲ್ಲಿ ಮೇಲಿರೋದು ಯಾವ್ದಾದ್ರು ಒಂದು S1 Pro ಅಂತ ಹೊಡಿತಿದ್ದೀನಿ. S1 Pro ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ನಿಮಗೆ ಇಲ್ಲಿ ಚಿತ್ರ ಬರುತ್ತೆ. ಯಾಕಂದರೆ ಇದು ನಿಮ್ಮ ಮೊಬೈಲ್ ಎಲ್ಲರೂ ಡ್ಯಾಮೇಜ್ ಆಗಿದೆಯಾ ಅಥವಾ ಒಡೆದೋಗಿದೆಯೋ, ಸೈಡ್ ಏನಾದರೂ ಅಥವಾ ಸೌಂಡು ಜಾಸ್ತಿ ವ್ಯಾಲ್ಯೂ ಮಾಡ್ತೀರ, ಅದೇನಾದ್ರು ಪಿನ್ಗಳು ಕಿತ್ತೋಗಿದೆಯೋ ಅದೆಲ್ಲ ತೋರಿಸುತ್ತೆ. ನಿಮ್ಮದು ತೋರಿಸಿಲ್ಲ ಅಂದರೆ ನೀವು ಇಲ್ಲಿ ಗುಡ್ಡು, ಅವರೇಜು, ಬ್ಲೋ ಅವರೇಜು, ಫ್ಲೋಲೆಸ್ ಅಂತ ಇದೆ. ನಿಮ್ಮದು ಏನೂ ಆಗಿಲ್ಲ ಅಂದರೆ ಫಸ್ಟನ್ನೇ ಕೊಡಿ, ಮೊದಲಿರೋದಕ್ಕೆ ಕೊಡಿ. ನೀವು ಕೊಟ್ಟಾದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ತೋರಿಸುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ತೋರಿಸಿದೆ 7,650 ರೂಪಾಯಿ ನಿಮ್ಮ ಹಳೆ ಮೊಬೈಲ್ಗೆ ಎಕ್ಸ್ಚೇಂಜ್ಗೆ ಅವರು ಇಷ್ಟು ಕೊಡ್ತೀವಿ ಅಂತ ಹಾಕಿದ್ದಾರೆ. ಆದರೆ ನಿಮಗೆ ಅಷ್ಟು ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇರೋಲ್ಲ. ಯಾಕಂದರೆ ನೀವು ಅದನ್ನು ಅವರು ಡೆಲಿವರಿ ಬಾಯ್ಸ್ ಬರ್ತಾರೆ, ಬಂದ್ಬಿಟ್ಟು ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಆ ಮೊಬೈಲನ್ನು ನೋಡ್ತಾರೆ ಏನಾಗಿದೆ ಏನಾಗಿಲ್ಲ ಅಂತೇಳಿ. ಒಂದು ವೇಳೆ ಚೆನ್ನಾಗಿದ್ದರೆ ಇದೇ ಅಮೌಂಟನ್ನು ಕೊಡ್ತಾರೆ. ಇಲ್ಲಿ ಎಕ್ಸ್ಚೇಂಜ್ ವಿತ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಈಗ ಇಲ್ಲಿ ನೀವು ಇಲ್ಲಿಗೆ ಬೈ ನೌ ಅಂತ ಕೊಡಿ. ಬೈ ನೌ ಅಂತ ಇದೆಯಲ್ಲ, ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಮೊಬೈಲ್ ಪೋಚು, ಟೆಂಪರ್ ಗ್ಲಾಸ್ ತೋರಿಸ್ತಾ ಇದೆ. ನಿಮಗೆ ಬೇಕಿದ್ರೆ ತಗೋಬೋದು, ಬೇಡದಿದ್ದರೆ ಸ್ಕಿಪ್ ಕಂಟಿನ್ಯೂ ಅಂತ ಮಾಡ್ಬೋದು. ಮಾಡಾದ್ಮೇಲೆ ನಿಮ್ಮ ಆರ್ಡರ್ ತೋರಿಸುತ್ತೆ. ನಿಮಗೆ ಇಲ್ಲಿ ಎಷ್ಟು ಅಮೌಂಟ್ ಆಗಿದೆ ಏನು ಅಂತೇಳಿ, ಟೋಟಲಾಗಿ ಅದ್ರ ಮೊಬೈಲ್ ಪ್ರೈಸ್ ಏನು ಅಥವಾ ಅದ್ರದ್ದು ಎಷ್ಟು ಡಿಸ್ಕೌಂಟ್ ಆಗಿದೆ, ಆಮೇಲೆ ನಿಮ್ಮ ಹಳೆ ಮೊಬೈಲ್ನ ವ್ಯಾಲ್ಯೂ ಒಂದು ಐಟಮು ಅದ್ರದ್ದು ಮೈನಸ್ ಆಗಿ ನಿಮಗೆ
₹35,647 ತೋರಿಸ್ತಿದೆ. ಫ್ರೀ ಡೆಲಿವರಿ ಚಾರ್ಜ್ ಅಂತ ತೋರಿಸ್ತಿದೆ. ನೀವು ಇಲ್ಲಿ ಕಂಟಿನ್ಯೂ ಅಂತ ಇದೆ, ಕಂಟಿನ್ಯೂ ಅಂತ ಕೊಟ್ಟರೆ ನಿಮಗೆ ಯಾಕೋ ಮೊಬೈಲ್ ಸ್ವಲ್ಪ ನೆಟ್ಟು ಸ್ಲೋ ಆಗಿದೆ, ನೆಟ್ವರ್ಕು. ನಿಮಗಿಲ್ಲಿ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, ATM ಅದರಲ್ಲೂ ನೀವು ಅಮೌಂಟನ್ನು ಪೇ ಮಾಡ್ಬೋದು. ಅಥವಾ ನಿಮಗೆ UPI ಅಂದರೆ ಗೂಗಲ್ ಪೇ, ಫೋನ್ಪೇ ಇದರಲ್ಲೂ ನೀವು ಪೇ ಮಾಡ್ಬೋದು. ಎಲ್ಲದಕ್ಕಿಂತ ಬೆಸ್ಟಾಗಿ ನೀವು ಕ್ಯಾಶ್ ಆ್ಯಂಡ್ ಡೆಲಿವರಿ ಆರ್ಡ್ರ್ ಮಾಡಿದ್ರೆ ನಿಮಗೆ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಂದು ವೇಳೆ ನಿಮ್ಮ ಆರ್ಡರ್ ಕ್ಯಾನ್ಸಲ್ ಮಾಡಬೇಕಾದ್ರೆ ಇಮಿಡಿಯೇಟ್ಲಿ ಮಾಡ್ಬೋದು. ಇಲ್ಲ ಒಂದು ವೇಳೆ ನೀವು ಆನ್ಲೈನ್ ಪೇ ಆಗಿದ್ದರೆ ಅವರು ನೀವು ಕ್ಯಾನ್ಸಲ್ ಮಾಡಿದಾಗ ನಿಮಗೆ ಅಮೌಂಟು ನಿಮ್ಮ ಅಕೌಂಟಿಗೆ ಬರೋಕ್ಕೆ ಒಂದು 2-3 ದಿನ ಟೈಮ್ ತಗೊಳುತ್ತೆ, ಅಥವಾ ವಾಲೆಟಿಗೆ ಹಾಕ್ತಾರೆ. ಆದ್ದರಿಂದ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ತಗೊಳ್ಳೋದು ಸ್ವಲ್ಪ ಸ್ಲೋ ಆಗುತ್ತೆ ಅಥವಾ ಕಷ್ಟ ಆಗ್ಬೋದು. ನೀವೇನಿಲ್ಲ, ಇಲ್ಲ ಬಂದಾದಮೇಲೆ ನಿಮಗೆ ಪ್ಲೇಸ್ ಆರ್ಡರ್ ಅಂತ ಇದೆ, ಇದ್ರ ಮೇಲೆ ಪ್ಲೇಸ್ ಆರ್ಡರ್ ಅಂತ ಕೊಟ್ಟರೆ ನಿಮಗೆ ನಿಮ್ಮ ಯಾವ ಹೊಸ ಮೊಬೈಲನ್ನು ಬುಕ್ ಮಾಡಿದ್ದೀರೋ ಅದು ನಿಮಗೆ ಆರ್ಡರು ಪ್ಲೇಸ್ ಆಗುತ್ತೆ. ಹಳೆ ಮೊಬೈಲನ್ನು ನೀವು ಅದ್ರ ಜೊತೆಗೆ ನೀವು ಹಳೆ ಮೊಬೈಲಿನ ಒಂದು ಬಾಕ್ಸನ್ನು ಇಟ್ಕೊಳ್ಳಿ. ಬಾಕ್ಸನ್ನು ಇಟ್ಕೊಂಡ್ರೆ ನಿಮಗೆ ಅವ್ರು ಯಾವುದೇ ಥರ ಪೆನಾಲ್ಟಿ ಹಾಕಲ್ಲ. ಒಂದು ವೇಳೆ ಬಾಕ್ಸ್ ಇಲ್ಲ ಅಂದರೆ ಪೆನಾಲ್ಟಿ ಹಾಕ್ತಾರೆ. ಅದ್ರ ಬಗ್ಗೆನೂ ಸ್ವಲ್ಪ ನೋಡ್ಕೊಳ್ಳಿ. ನಿಮಗೆ ಅದು ಲಾಭ ಆಗುತ್ತೆ ಮತ್ತು ಹೆಲ್ಪ್ ಆಗುತ್ತೆ, ಯಾವುದಾದ್ರೂ ಪೆನಾಲ್ಟಿ ಬಿಡಲ್ಲ. ಥ್ಯಾಂಕ್ ಯು, ಧನ್ಯವಾದ. ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಬಟನ್ ಒತ್ತಿ, ಗಂಟೆ ಬಾರಿಸೋದಂತೂ ಮರಿಬೇಡಿ. ಥ್ಯಾಂಕ್ ಯು.